ಸಿಕ್ಕಿದಾಕಿ ವಿವೇಟ ಕಣ್ಬೇಟಕ್ಕೆ ತಂದುದು ಕಂಗಳಿಕೆಯ ಮುಕ್ಕುಳಿಸಿ ಮೈಸೋಂಕಿನಲ್ಲಿ ಲಟಕಟಿಸಿದುದು ಹೃದಯ ಸಿಕ್ಕಿತಳಲಿಗೆ ಸೋತು ಸೊಕ್ಕಿನ ಚುಕ್ಕಿಯೋ ಚಾಬಳವೋ ಸಿದ್ಧಿಯೋ ಅಕ್ಕಜವೋ ತಾನೆನುತ ಚಿಂತಿಸಿತು ಆ ನೃಪಂವ್ರಾದ. ಅಲ್ಲಿಂದ ಮುಂದೆ ಬಂದು ಧೃಷ್ಟದ್ಯುಮ್ನ ಅಲ್ಲಿ ಇರುವವನನ್ನ ಪರಿಚಯ ಮಾಡಿಕೊಡುವಂತಹ ವಿಧಾನವನ್ನು ನೋಡಿ ಎಷ್ಟು ಹರ್ಷದಿಂದ ಹೇಳ್ತಾ ಇದ್ದಾನೆ. ಇತ್ತ ನೋಡವು ತಂಗಿ ಯದುಭೂಪೋತ್ತಮ ಶ್ರೀಕೃಷ್ಣ ಇಲ್ಲಿ ವಿರಾಜಮಾನಾಗಿದ್ದಾನೆ. ಇತ್ತ ನೋಡಂ ತಂಗಿ ಯದುಭೂಪೋತ್ತಮನನು ಇತ್ತ ನೋಡಂ ತಂಗಿ ಯದುಭೂಪೋತ್ತಮನನು ಅಮರಾದಿ ಕದಳಿ ಮತ್ತದಂತಿಯ ನಿಖಿಲ ನಿಗಮಾವಳಿ ಶಿರೋಮಣಿಯ ಉತ್ತರೋತ್ತರ ರಮ್ಯಮೂರ್ತಿಯನು ಉತ್ತರೋತ್ತರ ರಮ್ಯಮೂರ್ತಿಯನು ಉತ್ತಮಾಮಲ ಕೀರ್ತಿಯನು ಮನಕತ್ತು ಒಡೆಗಳಿವಿಲ್ಲ ಕೃಷ್ಣನ ವರಿಸು ನೀನು ತಂಗಿ ಮನಕತ್ತು ಒಡೆಗಳಿವಿಲ್ಲ ಕೃಷ್ಣನ ವರಿಸು ನೀನೆಲ್ಲ. ಆಹಾ, ಉತ್ತರೋತ್ತರ ರಮ್ಯಮೂರ್ತಿ, ನೋಡಿದಷ್ಟು ನೋಡಿದಷ್ಟು ರಮ್ಯನಾಗಿ ಕಾಣಿಸುತ್ತಿದ್ದಾನೆ. ತಂಗಿ, ನೀ ಇವನನ್ನ ಇಷ್ಟಪಟ್ಟರೆ ನಿನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಅನ್ನುತ್ತಿದ್ದಾನೆ ಧೃಷ್ಟದ್ಯುಮ್ನ. ಪರಮಾತ್ಮನೇ ಭೂಮಿಯ ಮೇಲೆ ಅವತರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮದನನಯ್ಯನ್ ಮುಜಗವ ಮಾಡಿದನ ತಾತನು ಮದನನಯ್ಯನು ಜಗವ ಮಾಡಿದನ ತಾತನು ರೂಪ ವಿಭವವನ್ ಇದರೊಳಗೆ ನೀ ನೋಡಿಕೋ ಯಾದವ ಶಿರೋಮಣಿಯ. ಸುದತಿಯರ ಸೇರುವೆಗಳ ನೋಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ ಪದಯುಗವನೋಲೈಸುದಿಗರು ತಂಗಿ. ಸುದತಿಯರ ಸೇರುವೆಗಳನ್ನು ನೋಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ ಪದಯುಗವನೋಲೈಸುದಿಗರು ಅಬುಜಾಕ್ಷಿ ಕೇಳೆಂದ. ಭೂದೇವಿ ಶ್ರೀದೇವಿಯರು ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಸೇವೆ ಮಾಡುತ್ತಾರಂತೆ. ಪುಳಕಾಂಕಿತಳಾಗುತ್ತಾಳೆ ದ್ರೌಪದಿ, ಮೈ ಉಬ್ಬಿತಂತೆ. ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯುಬ್ಬಿನಲಿ ತನು ಪುಳಕಾಂಬು ಪೂರದಲ್ಲಿ ಬೆವರಿತಂತೆ ಮನಸ್ಸಿನಲ್ಲೇ ವಂದಿಸಿ ಮನದೊಳಗೆ ವಂದಿಸಿದಳು. ಎನಗೀತನಲ್ಲಿ
ಗುರುಭಾವನೆಯ ಮತಿ ಸಂಜನಿಸಿತು. ಏನೆಂದರಿಯನು ಎನಗೀತನಲಿ ಗುರುಭಾವನೆಯ ಮತಿ ಸಂಜನಿಸಿತು. ಏನೆಂದರಿಯನು ಎಂದಳು ಕಮಲಮುಖಿ ನಗುತ್ತ. ಅಣ್ಣ, ಇವರನ್ನ ಕಂಡರೆ ನನ್ನಲ್ಲಿ ಗುರುಭಾವನೆ ಮೂಡುತ್ತದೆ, ಯಾಕೋ ತಿಳಿಯೇ ಅನ್ನುತ್ತಾಳೆ ಪಾಂಚಾಲಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಮೊದಲ ಬಾರಿಗೆ ನಮಗೆ ಇಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಮುಂದೆ ಬಲರಾಮ, ಶ್ರೀಕೃಷ್ಣನ ಹಿರಿಯ ಮಗ ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ, ಯದುಕುಲದವರೆಲ್ಲ ಬಂದಿದ್ದಾರೆ. ಯದುವಂಶದವರು ಸ್ಪರ್ಧಿಸಬಾರದು ಅಂತ ಕೃಷ್ಣ ಅವರಿಗೆಲ್ಲರಿಗೂ ತಿಳಿಸಿದ್ದನಂತೆ. ಎಲ್ಲರನ್ನೂ ಪರಿಚಯ ಮಾಡಿದ್ದಾಯಿತು. ಜನಮೇಜಯ, ಏನು ಹೇಳಲಪ್ಪ, ಹೇಗೆ ಬಣ್ಣಿಸಲಿ? ದ್ರೌಪದಿಯ ರೂಪಾತಿಶಯವನ್ನ, ಸೌಂದರ್ಯವನ್ನ ನಾನು ಯಾವ ಮಾತಿನಿಂದ ಬಣ್ಣಿಸಲಿ? ಇಡೀ ಸಭೆಯಲ್ಲಿ ಜಿತೇಂದ್ರಿಯರಾಗಿದ್ದವರು ಅಂದರೆ ಭೀಷ್ಮ, ಕೃಷ್ಣ ಇಬ್ಬರೇ. ಮಿಕ್ಕವರೆಲ್ಲ ಸೋತರಪ್ಪ, ಮಿಕ್ಕವರೆಲ್ಲ ಸೋತರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಗೆ ದ್ರೌಪದಿಯನ್ನ ನೋಡಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದಾರೆ ಅನ್ನುವುದನ್ನು ಕವಿ ಬಹಳ ಸೊಗಸಾಗಿ ಹೇಳುತ್ತಿದ್ದಾನೆ. ಕೆಲರು ಮಧುರಾಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲ್ಲಿ ಕೆಲರು ಮಧುರಾಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲ್ಲಿ ಕೆಲರು ಎಳನಗೆಯ ಮಿಂಚಿನಲಿ ಸಖಿಯರ ಮೇಳವಾತಿನಲಿ ಲಲನೆ ನೋಡಿದಳೆಂದು ಸೊಗಸಿನಲೊಲಿವ ಸಖಿಯರಿಗೆಂದಳೆಂದು ಲಲನೆ ನೋಡಿದಳೆಂದು ಸೊಗಸಿನಲೊಲಿವ ಸಖಿಯರಿಗೆಂದಳೆಂದು ಒಳಗೊಳಗೆ ಬೆರೆತರು ಬಯಲು ಮಧುವಿನ ಬಾಯಸವಿಗಳಲ್ಲಿ. ಕೆಲವರಂತೂ ಬೊಂಬೆಗಳ ಹಾಗೆ ಕಾಣಿಸಿದರಂತೆ. ವೀಳೆಯದ ಎಲೆಯನ್ನ ಮಡಿಸಿ ಇನ್ನೇನು ಬಾಯಿಗೆ ಹಾಕಬೇಕು ಅಂತಿದ್ದವರು ಹಾಗೆ ಇದ್ದರಂತೆ. ಬಾಯೊಳಗೆ ಇದ್ದದ್ದನ್ನ ಅಗಿಯಲು ಸಹ ತೋಚದಂತೆ ಇನ್ನು ಕೆಲವರು ಇದ್ದರಂತೆ. ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡಸಿದೆಲೆ ಬಾಯೊಳಗೆ ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡಸಿದೆಲೆ ಬಾಯೊಳಗೆ ಸಚಿವರ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲ್ಲಿ ಕಡುಮುಳಿದ ಕಂದರ್ಪ ಶರವಘಡಿಸಿ ಕೈಗಳ ನೋಡಿ ನೃಪರವೆ ಬಿಡುಕದಿದ್ದರು ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ ನೃಪರವೆ ಬಿಡುಕದಿದ್ದರು ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ. ದ್ರೌಪದಿ ಯಾರನ್ನೂ ಇಷ್ಟಪಡದೆ ಹಿಂತಿರುಗದ್ದನ್ನು ಕಂಡು ದೃಪದನಿಗೆ ಚಿಂತೆಯಾಯಿತು. ತನ್ನಲ್ಲೇ ಯೋಚಿಸುತ್ತಾ ಚಿಂತಿಸುತ್ತಾ ಜೋಯಿಸರು ಹೇಳಿದ್ದರು ದ್ರೌಪದಿ ಪಾರ್ಥನ ಕೈ ಹಿಡಿಯುತ್ತಾಳೆ ಅಂತ. ಅವರ ಭವಿಷ್ಯವಾಣಿ ಸುಳ್ಳಾಯಿತಲ್ಲ. ಹೀಗೆ ದುಃಖದಿಂದ ದೇವರ ದಯೆ ಬಾರದೆ, ವೀರನಾರಾಯಣನ ಕರುಣೆ ಬಾರದೆ ನನಗೆ ಅಂತ ಪ್ರಾರ್ಥಿಸುತ್ತಿದ್ದಾನಂತೆ. ರಾಯನೆಂದನು ಸಕಲ ಧರಣಿ ರಾಯರನು ಮನ್ನಿಸದೆ ಮರಳಿದಳಾಯತಾಕ್ಷಿ
ಮಹಾಸ್ವಯಂವರದಲ್ಲಿ ಮಹಾದೇವ ಯೋಯಿಸರ ಹೋರೆಗರ ಹೇಳಿಕೆ ಹೋಯಿತೆ ಹೊಳ್ಳಾಗಿ ಜೋಯಿಸರ ಹೋರೆಗರ ಹೇಳಿಕೆ ಹೋಯಿದೆ ಹೊಳ್ಳಾಗಿ ಪಾಂಡವರಾಯರನು ತೋರಿಸನೇ ಗದುಗಿನ ವೀರನಾರಾಯಣ ಜನಮೇಜಯ ಭೂಪಾಲ, ದ್ರೌಪದಿ ಯಾರನ್ನೂ ಇಷ್ಟಪಡದೆ ಹಿಂತಿರುಗಿದ್ದನ್ನು ನೋಡಿ ಧೃಷ್ಟದ್ಯುಮ್ನ ಡಂಗುರ ಹೊಡೆಯುವವರನ್ನ ಕರೆದು ಹೀಗೆ ಘೋಷಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಏಳು ಜನಮೇಜಯ ನೃಪದಿ ಪಾಂಚಾಲೆ ಪೊಕ್ಕಳು ಭದ್ರಮಂಟಪ ಶಾಲೆಯನು ಮರಳಿದುದು ಮನ್ಮಥನೊಡ್ಡು ಸತಿಯೊಡನೆ ಬಾಲೆಯನು ನಿಜ ರೂಪದರ್ಪದೊಳಾಳಲರಿದಿರೆ ಬಾಹುಬಲದಲ್ಲಿ ಸೋಲಿಸುವೊಡನುವಾಗಿ ಎಂದರು ಹೊಯ್ದು ಡಂಗುರವ. ದ್ರೌಪದಿಯನ್ನ ತಮ್ಮ ರೂಪದಿಂದ ಗೆಲ್ಲುವುದಕ್ಕೆ ಯಾರಿಂದಲೂ ಆಗಲಿಲ್ಲ, ಬಲಪ್ರಯೋಗದಿಂದಲಾದರೂ ಗೆಲ್ಲಲು ಪ್ರಯತ್ನಿಸಿ ಅಂತ ಘೋಷಿಸ್ತಾರಂತೆ. ಮಹಾಧನು ಇಲ್ಲಿದೆ, 5 ಬಾಣಗಳು ಇಲ್ಲಿವೆ, ಮೇಲೆ ಎತ್ತರದಲ್ಲಿ ಗುರಿ ಮತ್ಸ್ಯ ಯಂತ್ರ ಇದೆ, ಆ ಯಂತ್ರದಲ್ಲಿರುವ ರಂಧ್ರವನ್ನ ಹಾಯಿಸಿ ಹೋಗಿ ಲಕ್ಷ್ಯವನ್ನ ಭೇದಿಸುವಂತೆ ಈ 5 ಬಾಣಗಳನ್ನು ಹೊಡೆಯಬೇಕು. ಹೀಗೆ ಹೊಡೆಯಬಲ್ಲ ಕುಲ ರೂಪ ಸಂಪನ್ನ ನನ್ನ ತಂಗಿಯ ಕೈ ಹಿಡಿಯುತ್ತಾನೆ ಅಂತ ಘೋಷಿಸುತ್ತಾರೆ. ನೆರೆದಿದ್ದ ರಾಜರಲ್ಲಿ ಒಬ್ಬೊಬ್ಬರಾಗಿ ಧನುವನ್ನ ಎತ್ತಲು ಬರ್ತಾರೆ. ಏನು ಹೇಳಲಿ ಜನಮೇಜಯ, ಹಿಮವತ್ ಪರ್ವತವನ್ನ ಹುಲು ಮನುಜರು ಎತ್ತಲು ಹೊರಟಂತೆ ಕಾಣಿಸ್ತಪ್ಪ. ನೆರವಿಯಲಿ ನಾನಾದಿಗಂತದ ಧರಣಿ ಬದಿಗಳು ಅಹಮ್ಮಿಕೆಯಲೊಬ್ಬರಿಸಿ ಹೊಕ್ಕರು ಬೇರೆ ಬೇರೊಬ್ಬೊಬ್ಬರು ರವಣಿಸಿ ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯಿತು. ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯಿತು. ಏನನೆಂಬೆನು ಧರೆಯ ಬಿಡದಿ ಧನು ವಿಭಾಡಿಸಿ ಕೆಡಹಿತವನಿಬರ. ಕೆಡವಿದ್ದು ಮಾತ್ರವಲ್ಲ, ಧನುಸ್ಸನ್ನು ಎತ್ತುವುದಕ್ಕೆ ಪ್ರಯತ್ನಿಸಿದರೆ ಆ ರಾಜಕುಮಾರರ ಅವಸ್ಥೆ ಹೇಗಿದೆ ನೋಡಬೇಕು. ಹಾರ ಹರಿದುದು ಕರ್ಣಪೂರದ ಚಾರುಮಣಿಗಳು ಸಡಲಿದವು. ಪದವೀರನೇ ಬುರ ನೆಗ್ಗಿದವು, ಕುಗ್ಗಿದವು ನೆನಹುಗಳು. ನಾರಿಯರ ಕೈ ಹೊಯ್ಲ ನಗೆಯ ನಿಹಾರ ಜಡಿದುದು. ನಾರಿಯರ ಕೈ ಹೊಯ್ಲ ನಗೆಯ ನಿಹಾರ ಜಡಿದುದು. ಮುಸುಕುದಲೆಯ ಮಹೀರಮಣರು ಓ ಸರಿಸಿ ಸಿಂಹಾಸನವ ಸಾರಿದರು. ಹಾಕಿಕೊಂಡಿದ್ದ ಹಾರಗಳು ಹರಿದವು, ಕಿವಿಗೆ ಹಾಕಿದ್ದ ಕಡುಕುಗಳು ಸಡಿಲವಾದವು, ಕಾಲ್ಕಡಗಗಳು ನೆಗ್ಗಿದವು. ನೋಡುತ್ತಿದ್ದ ನಾರಿಯರು ಪರಿಹಾಸ ಮಾಡಿ ಕೈತಟ್ಟಿ ನಗುತ್ತಿದ್ದರು. ಅವಮಾನ ಸಹಿಸದೆ ಹಲವರು ಸಿಂಹಾಸನದಿಂದ ಎದ್ದು ಹೊರಟೇ ಹೋದರು. ಆಗ ಓಹೋ, ಈ ದ್ರೌಪದಿ ಎಲ್ಲರಿಗೂ ನಿರಾಸೆ ಮಾಡಬೇಕೆಂದೇ ಬಂದಿದ್ದಾಳೆ, ನನ್ನ ಪೌರುಷ ಎಂಥದು ಅನ್ನುವುದನ್ನು ಈಕೆಗೆ ತೋರಿಸುತ್ತೇನೆ ಎನ್ನುವ ಹಮ್ಮಿನಿಂದ ಮಗಧ ರಾಜ ಜರಾಸಂಧ ಬರುತ್ತಿದ್ದಾನೆ. ಅಯ್ಯೋ ಅಯ್ಯೋ, ಈತ ಗೆದ್ದು ಬಿಟ್ರೆ ಏನು ಗತಿ? ಅಯ್ಯಯ್ಯೋ, ದ್ರೌಪದಿ ಒಪ್ಪಿ ಮಾಲೆ ಹಾಕಿಯೇ ಬಿಡ್ತಾಳೋ ಏನೋ ಅಂತ ದ್ರೌಪದಿಯ ಸಖಿಯರು ಬೆಚ್ಚಿ ಬೀಳ್ತಾರಂತೆ ಇವನನ್ನು ನೋಡಿ. ಈತ ಕುಸಿದೆತ್ತಿದಡೆ ಧನುಮಾರಾತುದು
ಇವನೌಕಿದಡೆ ಕಾರ್ಮುಕವೀತನಾರೆಂದರಿಯದು ಇವನೌಡೊತ್ತಿ ಮೈ ಬಲಿದು ಘಾತಿಯಲಿ ಗಂಧಿಸಿದಡೆ ಧನುಸೋತುದು ಎವೆಯಂತರಕ್ಕೆ ತೊಲಗದು ಧಾದುಗುಂದಿದನು ಅಲ್ಲಿರಿದ ವಲ್ಲೆಗಳು ಮಾಗಧನ. ಆಗ ಜರಾಸಂಧನಿಗೆ ಸುಮಾರು 65 ವರ್ಷ ವಯಸ್ಸು ಇದ್ದಿತು. ಬೆಮರನಾರಿಸಿಕೊಂಡು ವಿಗತಜ್ವರನು ಬೆಮರನಾರಿಸಿಕೊಂಡು ಮೊಳಕಾಲಿಕ್ಕಿದಂಡೆಯೊಳಮರಿದೇಕವ ಬಲಿದು ವಕ್ಷದೊಳೌಂಕಿ ಗಾಢದನಿ ಕುಮತಿಯಲ್ಲಾಡಿದರೆ ಬಿಟ್ಟುದು ಅಮಮಜವೆ ಮಾತ್ರಕ್ಕೆ ಘನ ವಿಕ್ರಮವ ನೊಡೆದುದು ಸದೆದುದಾತನ ಗರ್ವ ವಿಭ್ರಮವ. ಸದೆದುದು ಆತನ ಗರ್ವ ವಿಭ್ರಮವ. ಜರಾಸಂಧನ ಗರ್ವ ಅಡಗಿತು. ಹೀಗೆ ಒಬ್ಬೊಬ್ಬರಾಗಿ ಕ್ಷತ್ರಿಯ ವೀರರೆಲ್ಲ ಸೋತು ವಿಫಲರಾಗಿ ಜೋಲು ಮೋರೆ ಹಾಕಿಕೊಂಡು ಹಿಂತಿರುಗಿದ್ದನ್ನು ಕಂಡು ಧೃಷ್ಟದ್ಯುಮ್ನನಿಗೆ ಸಖೇದಾಶ್ಚರ್ಯವಾಯಿತು. ಮಾಗಧ, ಶಿಶುಪಾಲ, ಶಲ್ಯ ಮೊದಲಾದ ಅತಿರಥ ಮಹಾರಥರು ಸೋತರು. ಕರ್ಣ, ದುರ್ಯೋಧನಾದಿಗಳು ಸೋತು ಸೊಪ್ಪಾದರು. ನೋಡಿದ ಬಲರಾಮ. ಕೋಪ ನೆತ್ತಿಗೇರ್ತಂತೆ ಅವನಿಗೆ. ಗಹಗಹಿಸಿ ನಗುತ್ತಾನಂತೆ. ಈ ಧನುಸ್ಸನ್ನ ಮುರಿದು ದೃಪದನ ಮಗಳ ಮುಂದಲೆ ಹಿಡಿದು ದಾರ ದಾರ ಎಳೆದು ತರುತ್ತೇನೆ ಅಂತ ಕೂಗ್ತಾನಂತೆ ಅವನು. ಕೃತಕಧನುವನು ಮುರಿದು ದೃಪದನ ಸುತಯ ಮುಂದಲೆ ಬಿಡಿದು ತಕೆನು ಉದ್ಧತನಲ ಪಾಂಚಾಲನೆನುತ ಇಳಿದನು ವರಾಸನವ. ಹೀಗೆ ಹೇಳಿ ಇನ್ನೇನು ಏಳಬೇಕು ಅನ್ನುವಾಗ ಶ್ರೀಕೃಷ್ಣ ಇವನನ್ನು ನೋಡಿ, ಅಣ್ಣನವರೇ ಏನಿದು, ಎಲ್ಲಿಗೆ ಹೋಗೋ ಅಭಿಪ್ರಾಯ ಅಂತ ಕೇಳ್ತಾನಂತೆ. ಫಲಧರನ ಮಸಕವನು ಕಂಡನು ನಳಿನನಾಭನೋ ಹಲಧರನ ಮಸಕವನು ಕಂಡನು ನಳಿನನಾಭನು ಇದೇನು ಪೀಠವನಿಳಿದಿರಿ ಇದೇನು ಪೀಠವನಿಳಿದಿರಿ ಎಲ್ಲಿಗೆ ಗಮನವು ಆವುದು ಕಾರ್ಯಗತಿ ನಿಮಗೆ ತಿಳುಹೀಯನೇ. ಹಾಗೆ ಕೃಷ್ಣ ಕೇಳೋಣ ಬೇರೇನು, ಯಂತ್ರವನ್ನ ಕಳಚಿ ಬಿಸಿಟು ಲತಾಂಗಿಯನ್ನ ಹಿಡಿದು ದರ 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 ಎಳೆದುಕೊಂಡು ಕರೆದುಕೊಂಡು ಬರ್ತೇನೆ ಹಾಗೆ ಅಂತ ಬಲರಾಮ ರೇಗ್ತಾನಂತೆ, ಕೋಪದಿಂದ ಹೇಳ್ತಾನಂತೆ. ಆಗ ಕೃಷ್ಣ ಸಮಾಧಾನವಾಗಿ, ಅಣ್ಣ ಸ್ವಲ್ಪ ನಿಧಾನಿಸಿ, ಎಲ್ಲಿ ನನ್ನ ಕಡೆ ನೋಡಿ, ಏನಹರು ನಿಮಗೆ ಇಂದು ಕುಂತಿ ಮಾನಿನಿಯರು? ಏನಹರು ನಿಮಗಿಂದು ಕುಂತಿ ಮಾನಿನಿಯರು? ಏನಹರು ನಿಮಗಿಂದು ಕುಂತಿ ಮಾನಿನಿಯರು? ಕುಂತಿ ಮಾನಿನಿ ಏನಾಗಬೇಕು ನಿಮಗೆ ಹೇಳಿ? ಅತ್ತೆ, ಅತ್ತೆ ತಾನೆ? ಅತ್ತೆಯರಲೇ. ಅವರ ಮಕ್ಕಳು? ತತ್ಸೂನುಗಳು ಮೈದುನರು. ಅವರ ಹೆಂಡತಿಯರು? ತತ್ಪತ್ನಿಯರು ತಂಗಿಯರು. ತಂಗಿಯರಾಗಬೇಕು ತಾನೆ? ಒಪ್ಪಿಗೆ ಆಯ್ತೆ ನಿಮಗೆ ಅಣ್ಣ, ಮನಸ್ಸಿಗೆ ಒಪ್ಪಿಗೆ ಆಯ್ತೆ, ಏನು ಸಂಶಯ ಈಗ? ಸಾನುರಾಗವೇ ಮನಕೆ, ಸಾನುರಾಗವೇ ಮನಕೆ, ಸಂಶಯವೇನಿದಕ್ಕೆ? ತಪ್ಪಿಲ್ಲ
ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ನೋಡಿ ನೀವೆಲ್ದ ಒಬ್ಬ ಕೃಷ್ಣ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಅಣ್ಣ, ನಾ ಹೇಳುವುದು ಸುಳ್ಳಲ್ಲ, ಇದರಲ್ಲಿ ತಪ್ಪಿಲ್ಲ. ಪಾಂಡವರೇ ದ್ರೌಪದಿಗೆ ಪತಿಯರು ಹಾಗೆ ಅಂತ ಹೇಳ್ತಾನೆ. ಬಲರಾಮನಿಗೆ ಆಶ್ಚರ್ಯ, ಅತ್ಯಾಶ್ಚರ್ಯ. ಮೂಗಿನ ಮೇಲೆ ಬೆರಳಿಟ್ಟು ತಲೆಯಾಡಿಸುತ್ತಾ ಎಲ ಎಲ. ಮೂಗಿನಲ್ಲಿ ಬೆರಳಿಟ್ಟು ಮಕುಟವ ತೂಗಿದನು ಬಲರಾಮನು. ಅವನಿಯ ನೀಗಿ ಹೋದರ ಮಾತು ಪಾಂಡವರೆತ್ತ ಇವಳೆತ್ತ. ಬೇಗುದಿಯೊಳು ಉರಿಯರ ಮನೆಯೊಳೊಂದಾಗಿ ಬೆಂದರು ಲೋಕವರಿಯೇ. ಬೇಗುದಿಯೊಳು ಉರಿಯರ ಮನೆಯೊಳು ಒಂದಾಗಿ ಬೆಂದರು ಲೋಕವರಿಯೇ. ಹೆಠಾಗಮಿಕ ನಿನಗಂಜುವೆನು ತಾನೆನುತ ಕೈ ಮುಗಿದ. ಅಣ್ಣ ಬಲರಾಮ ಕೈ ಮುಗಿದ ಅಂತ ಹೇಳ್ತಾ ಇದ್ದಾನೆ ಕವಿ. ಪಾಂಡವರಲ್ಲಿ ಇವರಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟು ಬೆಂದು ಬೂದಿಯಾದರು ಪಾಂಡವರು ಅನ್ನುವ ವಿಷಯ ಪ್ರಪಂಚಕ್ಕೆ ತಿಳಿದಿದೆ. ಮಹಾರಾಯ ಕೃಷ್ಣ, ನಿನ್ನನ್ನು ನೋಡಿದರೆ ನನಗೆ ಹೆದರಿಕೆ ಆಗುತ್ತಪ್ಪ. ಅಣ್ಣ, ನಿಮಗೆ ಏನು ತೋಚಿತು ಹೇಳ? ಪಾಂಡವರು ಬದುಕಿಲ್ಲ, ದ್ರೌಪದಿಗೆ ಬೇರೆ ಯಾರೋ ಗಂಡ, ಮತ್ಸ್ಯಯಂತ್ರ ಭೇದಿಸೋರು ನೀವೇ ಅಂತ ಅನಿಸ್ತು ಅಲ್ಲ? ಹಿತಿಯೊಳವರಿಲ್ಲೆಂದು ದ್ರುಪದನ ಸುತೆಗೆ ಪತಿ ಪರರೆಂದು ಯಂತ್ರಚ್ಯುತಿಗೆ ನೀವುಂಟೆಂದು ತೋರಿತೆ ನಿಮ್ಮ ಚಿತ್ತದಲ್ಲಿ. ಹಾಗೆ ತೋರಿತೆ ಅಣ್ಣ. ಅಣ್ಣ, ನಮ್ಮ ತಂದೆ ವಸುದೇವನ ಮೇಲೆ ಆಣೆ ಇಟ್ಟು ನಾನು ಹೇಳ್ತಾ ಇದ್ದೇನೆ, ಕೇಳಿ. ಹಿತಿಗೆ ಪಾಂಡವರಲ್ಲದಿಲ್ಲ, ಈ ಕ್ಷಿತಿಗೆ ಪಾಂಡವರಲ್ಲದಿಲ್ಲ, ಈ ಸತಿಗೆ ಪತಿ ಪೆರರಿಲ್ಲ. ಈ ಸತಿಗೆ ಪತಿ ಪೆರರಿಲ್ಲ. ಕುಂತಿ ಸುತರನು ಈಗಲೇ ತೋರುವೆನು ವಸುದೇವನಾಣೆ. ಕುಂತಿ ಸುತರನೀಗಲೇ ತೋರುವೆನು ವಸುದೇವನಾಣೆಂದ. ಅಣ್ಣ, ಈ ಭೂಮಿ ಪಾಂಡವರನ್ನ ಕಳೆದುಕೊಂಡಿಲ್ಲ. ಈ ಸತಿ ಪಾಂಚಾಲಿಗೆ ಬೇರೆ ಗಂಡ ಇಲ್ಲ. ಅತ್ತೆ ಕುಂತಿಯ ಮಕ್ಕಳನ್ನ ತೋರಿಸುತ್ತೇನೆ ನಿಮಗೆ ಅಣ್ಣ, ತೋರಿಸುತ್ತೇನೆ ಅಂತ ಕೃಷ್ಣ ಹೇಳ್ದ. ಅದಕ್ಕೆ ಬಲರಾಮ, ಇದು ವಿಚಿತ್ರ ಕೃಷ್ಣ. ಸತ್ತವರು ಬದುಕಿ ಬಂದರೆ ಒಳ್ಳೆಯದೇ ಆಯ್ತಪ್ಪ. ದ್ರೌಪದಿಯನ್ನ ಮದುವೆಯಾಗಿ ಸುಖವಾಗಿರಲಿ. ಇವರ ಅಭ್ಯುದಯ ನಮ್ಮ ಅಭ್ಯುದಯ. ಕೃಷ್ಣ, ನೀ ಸಾಮಾನ್ಯ ಅಲ್ಲಪ್ಪ, ನೀ ಸಾಮಾನ್ಯ ಅಲ್ಲ. ಇದು ವಿಚಿತ್ರವಲ, ಇದು ವಿಚಿತ್ರವಲ. ಗತಾಸುಗಳುದಿಸಿದರೆಲೇ ಸೈಸಲೇ ದ್ರೌಪದಿಯನು ಅವರನುರಾಗಿಸಲಿ ಭೋಗಿಸಲಿ ಭೂತಳವ. ಇದುವೆ ನಿಶ್ಚಯವಾದರೆ ಅವರಭ್ಯುದಯವೇ ಎಮ್ಮಭ್ಯುದಯವೂ. ಇದುವೆ ನಿಶ್ಚಯವಾದರೆ
ಅವರಭ್ಯುದಯವೇ ಎಮ್ಮಭ್ಯುದಯವೆಂದು ಆಪದು ಮನಾಭನ ಹೊಗಳಿ ಕುಳ್ಳಿದ್ದನು ಸರಾಗದಲ್ಲಿ. ಕೃಷ್ಣನನ್ನ ಹೀಗೆ ಮನಸಾರೆ ಹೊಗಳಿ ಸುಮ್ಮನಾದ ಬಲರಾಮ. ಜನಮೇಜಯ, ಈ ಸಂಗತಿ ಬಲರಾಮಕೃಷ್ಣರಲ್ಲಿ ಮಾತ್ರ ರಹಸ್ಯವಾಗಿ ಉಳಿದಿತ್ತು. ಇತ್ತ ದ್ರುಪದ ಮಹಾರಾಜ ಕೊಡುನೊಂದ. ಇಷ್ಟೊಂದು ಮಂದಿ ವೀರಾಧಿವೀರರು ಕ್ಷತ್ರಿಯರು ಬಂದಿದ್ದಾರೆ, ರೂಪದಲ್ಲಾಗಲಿ ಪರಾಕ್ರಮದಲ್ಲಾಗಲಿ ತನ್ನ ಮಗಳನ್ನ ಮೆಚ್ಚಿಸಲಾರದೆ ಹೋದರಲ್ಲ ಅಂತ ಚಿಂತಿಸಿದ. ಈಕೆಯನು ಮೆಚ್ಚಿಸದು ರಾಜಾನೀಕ ಸೌಂದರ್ಯದಲ್ಲಿ, ಈಕೆಯನು ಮೆಚ್ಚಿಸದು ರಾಜಾನೀಕ ಸೌಂದರ್ಯದಲ್ಲಿ, ಚಾಪಂ ವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಣೆನಾನೀಗ. ಈಕೆಗಿನ್ನಾರೊಡೆಯರು ಕುಂತಿ ಕುಮಾರಕರಿಲ್ಲಲೇ, ಈಕೆಗಿನ್ನಾರೊಡೆಯರು ಕುಂತಿ ಕುಮಾರಕರಿಲ್ಲಲೇ, ಸುಡಲಿ ಏಕೆ ನೆರಹಿದೆ ನಿವರನು ಎನ್ನುತ್ತಾ ದ್ರುಪದ ಚಿಂತಿಸಿದ. ಅಪ್ಪ ದ್ರುಪದ ಚಿಂತಿಸಿದ, ಅಣ್ಣ ಧೃಷ್ಟದ್ಯುಮ್ನನೂ ಮರುಗಿದ. ಏನು ವಿಧಿ, ಇಷ್ಟೊಂದು ಮಂದಿ ಕ್ಷತ್ರಿಯ ರಾಜ ಮಹಾರಾಜರು ಬಂದಿದ್ದಾರೆ, ರೂಪ ವಿಕ್ರಮ ಎರಡು ಬಿಟ್ಟು ಎಲ್ಲ ಇವೆ ಇವರಲ್ಲಿ, ಅಯ್ಯೋ ಅಯ್ಯೋ ಅಂತ ಮರುಗುತ್ತಾ ಇದ್ದಾನೆ. ಹರ 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 ಹರ, ಇನ್ನಾರೋ ತಂಗಿಗೆ ವರನು, ಹರ ಹರ ವಾರಿಧಿ ವಲಯದ ಅವನೀಶ್ವರರು ನೆರೆದಿದೆ, ರೂಪು ವಿಕ್ರಮವೆರಡು ಹೊರದಾಗಿ. ಅಲ್ಲಿ ಹಾಗಾದರೆ ಸ್ತ್ರೀಯರ ಸಮೂಹದಲ್ಲಿ ಸಹ ಅಯ್ಯೋ ನಮ್ಮ ದ್ರೌಪದಿಗೆ ವರನೇ ಸಿಗಲಿಲ್ಲವಲ್ಲ ಅಂತ ಚಿಂತೆ ಮಸಗಿತು ಅನ್ನುತ್ತಿದ್ದಾನೆ. ನರಪತಿಗಳಿವರೈಸಲೇ ಇನ್ನರಸಿಗಾಬುದು ಹದನು, ನರಪತಿಗಳಿವರೈಸಲೇ ಇನ್ನರಸಿಗಾಬುದು ಹದನೆನುತ ವಿಸ್ತರದ ಗುಜು ಗುಜು ಮಸಗಿದುದು ಕಾಂತ ಕದಂಬದಲ್ಲಿ. ಜನಮೇಜಯ ಧರಿತ್ರಿಪಾಲ, ಕೇಳು ಕೇಳು ಈ ಕೌತುಕವನ್ನ ಅಂದ ವೈಶಂಪಾಯನ. ಪಾಂಚಾಲಿಯ ಮನೋರಥವನ್ನ ಈಡೇರಿಸುವಂಥವರು ಅಲ್ಲಿ ನೆರೆದಿದ್ದ ಕ್ಷತ್ರಿಯ ರಾಜರ ಸಮೂಹದಲ್ಲಿ ಒಬ್ಬನೂ ಇಲ್ಲ ಅನ್ನೋದು ಖಚಿತವಾಯಿತು. ಬ್ರಾಹ್ಮಣರ ಸಮೂಹದಲ್ಲಿ ಬಲಪರಾಕ್ರಮ ಇರುವವರು ಯಾರಾದರೂ ಇದ್ದರೆ ಬಂದು ಪ್ರಯತ್ನಿಸಬಹುದು ಅಂತ ಡಂಗುರ ಹೊಡೆಸಿ ಘೋಷಿಸಲಾಯಿತು. ಕೇಳು ಜನಮೇಜಯ ಧರಿತ್ರೀಪಾಲ, ಪಾಂಚಾಲಿಯ ಮನೋರಥ ಶಾಲೆಯಲ್ಲಿ ಸಾರಿದರಲೈ ಸಭೆಯಲ್ಲಿ ಮಹೀಸುರರ ಏಳಿ ಭುಜ ಬಲವುಳ್ಳವರು ವಿಪ್ರಾಳಿಯಲಿ ಬಿಡುಬಿಡಿದು ಯಂತ್ರದ ಕೋಲುಗಳ ಕೇವಣಿಬುದು ಎಂದರು ಹೊಯ್ದು ಡಂಗುರವಾ. ಸಾಧ್ಯವಾದಷ್ಟು ರಾಜ ಮನತನಗಳ ನಡುವೆಯೇ ಬಾಂಧವ್ಯವನ್ನು ನಡೆಸುವುದು ರೂಢಿ.
ಅದು ಸಾಧ್ಯವಾಗದೇ ಇದ್ದರೆ ಕ್ಷತ್ರಿಯ ಜಾತಿಯ ಕನ್ಯೆಯರು ಬ್ರಾಹ್ಮಣ ಜಾತಿಯವರನ್ನ ಮದುವೆಯಾಗಲು ಶಾಸ್ತ್ರಸಮ್ಮತವಿದೆ ಇದೆ ಎಂದು ಸಾರಿದ ದನಿಯನ್ನ ಕೇಳಿದ ಬ್ರಾಹ್ಮಣರು ತಮ್ಮ ತಮ್ಮನಲ್ಲಿ ಮಾತನಾಡಿಕೊಳ್ತಾರೆ. ಎಂದು ಸಾರಿದ ದನಿಯನು ಆ ದ್ವಿಜ ವೃಂದವಾಲಿಸಿ, ನಮಗಿದೆ ಕರವಿಂದ ವದನೆಯ ತೊಡಕು, ತೆಗೆ ನಾವಾರು ಧನುವಾರು. ನಮಗೆ ಯಾಕೆ ಈ ರಾಜಕುಮಾರಿಯ ತೊಡಕು ಅನ್ನುತ್ತಾರೆ ಕೆಲವರು. ನಮಗಾಗದ್ದನ್ನು ಮಾಡಿ ಹೋಗಿ ಪೇಜಿಗೆ ಸಿಗಾಕೊಳ್ಳೋದು ನಮಗೆ ಯಾಕೋ ಸರಿಯಲ್ಲ ಅಂತ ಬ್ರಾಹ್ಮಣರು ಕೆಲವರು ತಮ್ಮ ತಮ್ಮಲ್ಲೇ ಮಾತನಾಡ್ಕೊಳ್ತಾರಂತೆ. ನಾವು ಬಂದಿರೋದು ಮೃಷ್ಟಾನ್ನ ಭೋಜನಕ್ಕೆ, ಕೈ ತುಂಬ ದಕ್ಷಿಣೆಗೆ. ಬಂದ ದಕ್ಷಿಣೆ ಮೃಷ್ಟ ಭೋಜನದಿಂದ ತುಷ್ಟರು ನಾವು, ಬಂದ ದಕ್ಷಿಣೆ ಮೃಷ್ಟ ಭೋಜನದಿಂದ ತುಷ್ಟರು ನಾವು, ನಮಗಿದರಿಂದ ಬಹ ದುಷ್ಕೀರ್ತಿ ಬರಲಿ, ನಮಗಿದರಿಂದ ಬಹ ದುಷ್ಕೀರ್ತಿ ಬರಲಿ ಎಂದುದು ಬುಧೌರಾದ. ಇನ್ನು ಕೆಲವು ಬ್ರಾಹ್ಮಣ ಪಂಡಿತರು, ನೋಡ್ರಿ, ವಾಕ್ಚಾತುರ್ಯದಲ್ಲಿ ಗಟ್ಟಿಗರು ನಾವು, ಕ್ಷತ್ರಿಯರೋ ಬಾಹುಬಲದಲ್ಲಿ ಶೂರರು. ಇಂಥ ಶೂರರನ್ನೇ ಮಣ್ಣು ಮುಕ್ಕಿಸಿದೆ ಈ ಧನುಸ್ಸು. ವಚನ ಶೂರರು ನಾವು, ಪಾರ್ಥಿವ ನಿಚಯವೇ ಭುಜ ಶೂರರು, ಅನಿಬರಣ ಚಲಧನು ಭಂಗಿಸಿತು ನಮಗೀ ವಿದ್ಯ ವೈದಿಕವೇ. ಉಚಿತವನ್ನಿದು ಉಚಿತವನ್ನಿದು ನಮ್ಮ ಸಾಹಸ ರಚನೆಯನು ನೋಡುವರೆ, ಪಂಡಿತ ನಿಜಯವಿದಿರಲಿ ನಿಲನಿ ತೋರುವೆ ಅಲ್ಲಿ ವಿಸ್ಮಯವಾ. ಆ ಬ್ರಾಹ್ಮಣರ ಮಾತನ್ನ ಕವಿ ನಾರಾಯಣಪ್ಪ ಬಹಳ ಸೊಗಸಾಗಿ ಹೇಳಿದ್ದಾನೆ. ಇಲ್ಲಿ ನೋಡಿ ಹೇಗೆ ಹೇಳ್ತಾರೆ ಒಬ್ರು, ಅವರವರಿಗೆ ತಿಳಿದಿರೋದನ್ನು ಮಾಡೋದು ಧರ್ಮ ಕರ್ತವ್ಯ, ಅವರದ್ದಲ್ಲದ್ದನ್ನು ಮಾಡೋದು ಅಪಾಯಕರ ಅಂತ ಪಂಡಿತರ ಸಮೂಹದಲ್ಲಿ ಕೆಲವರು ಹೇಳ್ತಾ ಇದ್ರು. ಇನ್ನು ಕೆಲವರು ವೇದಾಂಗಗಳು, ಪುರಾಣ, ಮೀಮಾಂಸೆ, ತರ್ಕ ಮೊದಲಾದ ಶಾಸ್ತ್ರವಿದ್ಯೆಯಲ್ಲಿ ಪೈಪೋಟಿ ಇಟ್ಟು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ದ್ರೌಪದಿ ಅಂತ ಹಾಗೆ ಹೇಳಲಿ, ಆಗ ನಾವು ಒಂದು ಕೈ ನೋಡ್ತೇವೆ ಅಂತ ಇನ್ನು ಕೆಲವರು ಹೇಳಿದರು. ಸಾಂಗ ವೇದ ಪದ ಕ್ರಮದ ಸರ್ವಾಂಗ ವಿಷಯದಲ್ಲಿ, ಸಾಂಗ ವೇದ ಪದ ಕ್ರಮದ ಸರ್ವಾಂಗ ವಿಷಯದಲ್ಲಿ, ಅಖಿಲ ಪೌರಾಣಗಳಲ್ಲಿ ಮೀಮಾಂಸೆಯೊಳ್ ಸ್ಮೃತಿ ತರ್ಕಶಾಸ್ತ್ರದಲ್ಲಿ, ಭಂಗಿಸುವೆ ದ್ರೌಪದಿಯನು ಆವಂಗದಲ್ಲಿ, ಭಂಗಿಸುವೆ ದ್ರೌಪದಿಯನು ವಾತ್ಸ್ಯಾಯನಾದಿ ಉಪಾಂಗ ವಿದ್ಯದಲೆಮ್ಮ ನೋಡೆಂದುದು ಬುಧಸ್ತೋಮ. ಅಷ್ಟೇ ಅಲ್ಲ, ಅವರ ಬಗೆಗೆ ಹೇಳುವಾಗ ಕವಿ ಆಗಿನ ಕಾಲದಲ್ಲಿ ನಮ್ಮಲ್ಲಿ ಎಂಥ ತಜ್ಞರು ಪರಿಣತರು ಇದ್ದವರು ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಭರತದಲ್ಲಿ ವೈದ್ಯದಲ್ಲಿ ಕಾವ್ಯ ಸುವಿರಚಿತಾಲಂಕಾರದಲ್ಲಿ, ಭರತದಲ್ಲಿ ವೈದ್ಯದಲ್ಲಿ ಕಾವ್ಯ ಸುವಿರಚಿತಾಲಂಕಾರದಲ್ಲಿ, ಗಜತುರಗ ಲಕ್ಷಣದಲ್ಲಿ ಸಮಾಹಿತ ಮಂತ್ರತಂತ್ರದಲ್ಲಿ, ಸರಸ ಕವಿತಾ ರಚನೆಯಲಿ
ವಿಸ್ತರದು ಬನ್ಯಾಸದಲ್ಲಿ ಭೂಪತಿ ಕರೆಸಿ ನೋಡಲಿ ನಮ್ಮನು. ಭೂಪತಿ ಕರೆಸಿ ನೋಡಲಿ ನಮ್ಮನು ಎಂದರು ದ್ವಿಜರು ತಮ ತಮಗೆ. ಹೀಗೆಲ್ಲ ಅಲ್ಲಿನ ಬ್ರಾಹ್ಮಣರು ಮಾತನಾಡ್ಕೊಳ್ತಿದ್ದಾಗ, ಜನಮೇಜಯ, ಬ್ರಾಹ್ಮಣ ಸಮೂಹದಲ್ಲಿ ಒಬ್ಬ ಕುಳಿತಿದ್ದಪ್ಪ. ಹೇಗಿದ್ದ ಅವನು? ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿಯಂತಿರೆ. ಚಿನ್ನಕ್ಕೆ ಪಾದರಸದ ಲೇಪವನ್ನು ಕೊಟ್ಟರೆ ಹೇಗಿರುತ್ತೋ ಹಾಗಿದ್ದ ಕಣಯ್ಯ. ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿಯಂತಿರೆ. ರಸದ ಹೊರಲೇಪದಲ್ಲಿ ಹುದುಗಿದ ಮಿಸುನಿಯಂತಿರೆ. ಜೀವಭಾವ ಪ್ರಸರದೊಳಗೆ ಅವಲಂಬಿಸಿದ ಪರಮಾತ್ಮನಂದದಲ್ಲಿ ಎಸೆವ ವಿಪ್ರಾಕಾರದಲ್ಲಿ ರಂಜಿಸುವ ಭೂಪತಿ. ಎಸೆವ ವಿಪ್ರಾಕಾರದಲ್ಲಿ ರಂಜಿಸುವ ಭೂಪತಿ. ತತ್ಸಭಾಸದ್ವಿಸರ ಮಧ್ಯದೊಳಿರ್ದು. ತತ್ಸಭಾಸದ್ವಿಸರ ಮಧ್ಯದೊಳಿರ್ದು ಕೇಳಿದನು ಈ ಮಹಾಧ್ವನಿಯ. ಈ ಮಹಾಧ್ವನಿಯನ್ನ, ಈ ಘೋಷಣೆಯನ್ನ ಕೇಳಿಸಿಕೊಂಡು ಧರ್ಮರಾಜ ಕಣ್ಣ ಸನ್ನೆಯಲ್ಲಿ ಅರ್ಜುನನನ್ನ ನೋಡ್ತಾನಂತೆ. ನೋಡಿದನು ತಮ್ಮನನು, ನೋಡಿದನು ತಮ್ಮನನು, ಸನ್ನೆಯ ಮಾಡಿದಡೆ ಕೈಕೊಂಡನು. ಅವನಿಪಗೂಡಿ ಕುಂತಿಗೆ ಭೀಮಸೇನಂಗೆ ಎರಗಿ ಮನದೊಳಗೆ. ಅರ್ಜುನ ಎದ್ದು ತಾಯಿ ಕುಂತಿಗೆ, ಅಣ್ಣಂದಿರಾದಂಥ ಧರ್ಮರಾಜ ಭೀಮನಿಗೆ ಕಣ್ಣ ಸನ್ನೆಯಲ್ಲೇ ನಮಸ್ಕಾರ ಮಾಡಿ, ಯಮಳರನ್ನ, ನಕುಲ ಸಹದೇವರನ್ನ ಪ್ರೀತಿಯಿಂದ ನೋಡಿ ಎದ್ದನಂತೆ. ಹೇಗಿದ್ದಾನೆ? ಇಂದ್ರಧ್ವಜದ ಹಾಗೆ ಇದ್ದ. ಅವನನ್ನು ನೋಡಿ ಬ್ರಾಹ್ಮಣರೆಲ್ಲ ಖುಷಿಯಾಗಿ ಕೆಲವರು ಭಲ 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 ಅನ್ನತ್ತ ಮಾತನಾಡ್ಕೊಳ್ತಾ ಇದ್ದಾರಂತೆ. ತಮ್ಮ ಕೃಷ್ಣಾಜಿನಗಳನ್ನು ಸರಿಪಡಿಸಿಕೊಳ್ತಾ ಇದ್ದಾರಂತೆ. ಕೂಡೆ ಕುಳ್ಳಿದ್ದ ಅಖಿಲ ವಿಪ್ರರ ನೋಡಿ, ಕೂಡೆ ಕುಳ್ಳಿದ್ದ ಅಖಿಲ ವಿಪ್ರರ ನೋಡಿ ಮೆಲ್ಲನೆ ಧೋತ್ರದರ್ಭೆಯ ಗೂಢ ಸಂವದಿಸುತ್ತ ಸಭೆಯಿಂದೆದ್ದನ ಪಾರ್ಥ. ಎದ್ದದ್ದನ್ನು ನೋಡಿ ಬ್ರಾಹ್ಮಣರು ತಮ್ಮ ತಮ್ಮಲ್ಲಿ ವಿಧ ವಿಧವಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು, ಏನ್ರಿ ಬ್ರಾಹ್ಮಣರ ಗುಂಪಿಗೆ ಅವಮಾನವನ್ನು ಮಾಡಿಬಿಡ್ತಾನೆ ಇವನು ಅಂತ ಕೆಲವರು ಹೇಳಿದ್ರೆ, ಇನ್ ಕೆಲವರು, ಏನ್ ಸ್ವಾಮಿ ಎದ್ರಿ, ಧನುವಿನ ಮೇಲೆ ಸಾಹಸ ತೋರಿಸೋದಕ್ಕೆ ಅಲ್ಲ ತಾನೇ? ಏನು ಸಿದ್ಧಿ ಉಪಾಧ್ಯರೇ ಗೆದ್ದಿರಿ, ಏನು ಸಿದ್ಧಿ ಉಪಾಧ್ಯರೇ ಗೆದ್ದಿರಿ. ಇದೇನು ಧನುವಿಂಗಲ್ಲಲೇ, ತಾನೇನು ಮನದಂಘವಣೆ ಬಯಸಿದಿರೇ ನಿತಂಬಿನಿಯ. ಯಾಕೆ ಸ್ವಾಮಿ, ದ್ರೌಪದಿ ಮೇಲೆ ಯಾಕೆ ಸ್ವಾಮಿ ನಿಮ್ಮ ಮನಸ್ಸು? ನಮ್ಮಲ್ಲೇ ಒಳ್ಳೊಳ್ಳೆ ಹೆಣ್ಣುಗಳಿವೆ, ಆಗದ್ದಕ್ಕೆ ಯಾಕೆ ವೃಥಾ ಯತ್ನ? ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಳಿಗರಿಗೆ,
ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಡಿಗರಿಗೆ ಇದೇನು ನಿಮ್ಮುತ್ಸಾಹವು ಎಂದುದು ಧೂರ್ತವಡು ನಿಗರ. ನಾರಣಪ್ಪ ಅರ್ಜುನನ ವ್ಯಕ್ತಿತ್ವವನ್ನ ಇಲ್ಲಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾನೆ. ಕೆಲವರು ಅವನನ್ನು ನೋಡಿ ಬೆರಗಾಗಿ, ಹೇಗಿದ್ದಾನೆ ನೋಡ್ರಿ ಇವನು, ಹಿಮಾಲಯ ಪರ್ವತದ ಹಾಗಿದ್ದಾನೆ, ತೋಳುಗಳನ್ನು ನೋಡ್ರಿ ಆನೆಯ ಸೊಂಡಿಲುಗಳು ಇದ್ದಾಗಿವೆ, ಹಬ್ಬ ಒಬ್ಬಿದ ವೃಷಭದ ಹಾಗಿದ್ದಾನಲ್ರಿ ಇವನು. ಇನ್ನು ಕೆಲವರು ಹೇಳ್ತಾರಂತೆ, ನನಗೆ ಯಾಕೋ ಅನ್ಸುತ್ತೆ ಇವನು ಗೆದ್ದು ಬಿಡ್ತಾನೆ ಅಂತ ಕಾಣುತ್ತೆ ಅಂತ ಒಬ್ಬ. ನನಗೂ ಹಾಗೆ ತೋಚುತ್ತೆ ಕಣ್ರಿ, ಅವನ್ ನಡೆಯೋ ಟಿವಿ ನೋಡ್ರಿ, ಯಾವ ಕ್ಷತ್ರಿಯನಿಗೆ ಕಡಿಮೆ ರೀ ಇವನು ಅಂತ ಇನ್ನೊಬ್ಬ. ಕೈಲಾಗದ್ದನ್ನ ಹೀಗೆ ಯಾರಾದ್ರೂ ಮಾಡೋಕ್ ಹೋಗ್ತಾರಿಯೇ ಅಂದ್ರೆ ಒಬ್ಬ. ಇನ್ನೊಬ್ಬ, ಕೈಯಲ್ಲಿ ಆಗದೆ ಹೋದರೆ ಹೀಗೆ ಯಾಕ್ರಿ ನಡೀತಾನೆ ಅವನು ಅಂತ ಮತ್ತೊಬ್ಬ. ಅವರನ್ನು ನೋಡಿ ಸೈರಿಸಿಕೊಳ್ಳಿ, ನಿಮ್ಮ ಆಶೀರ್ವಾದ ಬಲ ನನಗಿದ್ದರೆ ಸಾಕು, ನಾ ಗೆದ್ದೆ ಅಂತ ಅರ್ಜುನ ವಿನಯದಿಂದ ಅವರಿಗೆಲ್ಲ ನಮಸ್ಕಾರವನ್ನು ಮಾಡ್ತಾನಂತೆ. ಮದುವೆ ಬೇಕೇ ಕ್ಷೋತ್ರಿಯಸ್ತೋಮದಲ್ಲಿ ಕನ್ಯಾರ್ಥಿಗಳು ನಾವೆಂಬುದು ನಿಜಾನ್ವಯ ವಿದ್ಯೆಯನಿ ಕೊಡುವುದು ಪರೀಕ್ಷೆಗಳ. ಮದುವೆಯ ಹುದಿದು ಸೌಖ್ಯ ಪುಣ್ಯಪ್ರದವು ಭೂದೇವರಿಗೆ, ಮದುವೆಯ ಹುದಿದು ಸೌಖ್ಯ ಪುಣ್ಯಪ್ರದವು ಭೂದೇವರಿಗೆ. ನೀನೆನೆದುದು ಭಗೀರಥ ಯತ್ನವು, ನೀನೆನೆದುದು ಭಗೀರಥ ಯತ್ನವು ಎಂದುದು ಭೂಸುರೌರಾದ. ಅವರನ್ನ ಕಂಡು ಅರ್ಜುನ, ವಿಪ್ರೋತ್ತಮರೇ ಸೈರಿಸಿಕೊಳ್ಳಿ, ಕರುಣೆಯಿಂದ ಪ್ರೀತಿಯಿಂದ ನನ್ನನ್ನು ನೋಡಿ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದವೇ ನನಗೆ ರಕ್ಷೆ ಅಂತ ವಿನಯದಿಂದ ಹೇಳ್ತಾ ಇದ್ದಾನಂತೆ. ನೀವು ಸೈರಿಸಿ ನಿಮ್ಮ ಕಾರುಣ್ಯಾವಲೋಕನವುಂಟಲೇ, ನಿಮ್ಮ ಕಾರುಣ್ಯಾವಲೋಕನವುಂಟಲೇ. ಸದ್ಭಾವದಲ್ಲಿ ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯರು. ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯರು. ಚಾಪಯಂತ್ರವಿದಾವಘನವು, ಚಾಪಯಂತ್ರವಿದಾವಘನವೆಂದ ಅರ್ಜುನನ ಸಂಭಾವನೋಕ್ತಿಗೆ ನಿಲ್ಲದವರೊದರಿದರು ತಮ ತಮಗೆ. ಇಷ್ಟಾದರೂ ಕೂಡ ಜನ ತಮ್ಮ ತಮ್ಮ ಅಭಿಪ್ರಾಯವನ್ನು ತಾವು ಕೊಡ್ತಾರೆ. ಕೆಲವರು ಪ್ರೋತ್ಸಾಹಿಸಿ ಮಾತನಾಡ್ತಾರೆ, ಕೆಲವರು ನಿರುತ್ಸಾಹ ಪಡೋ ಹಾಗೆ ಮಾತನಾಡ್ತಾರೆ, ಕೆಲವರು ಕಾಲು ಎಳೆಯೋದಕ್ಕೆ ನೋಡ್ತಾರೆ, ಕೆಲವರು ಭಲಾಭಲ ಅಂತ ಹೇಳ್ತಾರೆ. ಅಲ್ಲಿದ್ದ ಬ್ರಾಹ್ಮಣರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಲಹೆಯನ್ನು ನೀಡ್ತಾ ಇದ್ದಾರಂತೆ. ಕೆಲರು ಹೋಗದಿರೆಂದು ಜರೆದರು, ಕೆಲರು ಹೋಗದಿರೆಂದು ಜರೆದರು, ಕೆಲರು ತಾನೇ ಬಲ್ಲನೆಂದರು, ಕೆಲರು ನುಡಿದರು ವಿಪ್ರಸಭೆಗಪಹಾಸ್ಯಬಹುದೆಂದು, ಕೆಲರು ತಪ್ಪೇನೆಂದು ಕಳೆದರು, ಕೆಲರು ತಪ್ಪೇನೆಂದು ಕಳೆದರು, ಕೆಲರು ಭದ್ರಾಕಾರನು
ಈದಂಗಳು ಕುಬುದುಧನು ಭದ್ರಾಕಾರನು ಈದಂಗಳು ಕುಬುದುಧನು ಭಾಗ್ಯಮುಖನು ಭಾಗ್ಯಮುಖನು ಎಂದುದು ಬುಧಸ್ತೋಮ ಜನಮೇಜಯ, ಆದರೇನು ಉಟ್ಟ ಧೋತ್ರವನ್ನ ಬಳಲಗಚ್ಚೆ ಹಾಕಿ ವೀರಗಂಟನ್ನ ಬಿಗಿದು ಹೊರಟೇ ಬಿಟ್ಟ ನಿನ್ನ ಮುತ್ತಜ್ಜ ಅರ್ಜುನ ಅಂತ ವೈಶಂಪಾಯನರು ಹೇಳಿ, ಜನಮೇಜಯನ ಮುಖದಲ್ಲಿ ಪಾಪ ಸ್ವಲ್ಪ ನಿರುತ್ಸಾಹ ತೋರ್ತೋ ಏನೋ, ಅದಕ್ಕೆ ಧೈರ್ಯ ಪಡಿಸುವಂತೆ ಹೇಳ್ತಾ ಇದ್ದಾನೆ ವೈಶಂಪಾಯನ. ಮಹಾರಾಜ, ಒಬ್ಬ ಸಾಹಸ ಕಾರ್ಯಕ್ಕೆ ತೊಡಗಿದರೆ, ಅವನನ್ನು ಪ್ರೋತ್ಸಾಹಿಸಿದರೆ ಅದುವೇ ಅವನಲ್ಲಿಯ ಬಲವನ್ನು ಹೆಚ್ಚಿಸಿ ಹುರುಪುಗೊಳಿಸ್ತದೆ. ಆದರೆ ಬಹುಮಂದಿ ಹಾಗೆ ಮಾಡೋದಿಲ್ಲಪ್ಪ. ಉತ್ಸಾಹ ಭಂಗಗೊಳಿಸುವುದೇ ಹೆಚ್ಚು ಅಂತ ಕಾಣುತ್ತೆ ಸಮಾಜದಲ್ಲಿ. ಇಂಥವರು ಎಲ್ಲ ಕಾಲದಲ್ಲಿಯೂ ಇರುತ್ತಾರೋ ಏನೋ ಅನ್ನಿಸ್ತದೆ ಅವರ ಮಾತನ್ನು ಕೇಳಿದಾಗ. ಇಲ್ಲಿ ಕೇಳಿ, ಕೆಲವರು ಹೇಗೆ ಹೇಳ್ತಾ ಇದ್ದಾರೆ. ಧನುತನಗೆ ನೆಗಹಂಕೆ ಕೃಷ್ಣಾಜಿನವು ಸಾಲಗ್ರಾಮ ದೇವರು ವಿನುತ ತುಳಸಿಯೋ ಕುಶವೋ ದರ್ಭೆಯೋ ಸಮಿಧೆಗಳ ಹೊರೆಯೋ ನೆನೆದ ತಿಲವೋ ಮೇಣಿದ ಉಪಾಸನದ ಕೊಳವಿಯೋ ಬಣಗು ವಿಪ್ರನ ನೆನಗ ನೋಡಿರೆ ಘನವಲ ದ್ರೌಪದಿಯ ಸೌಭಾಗ್ಯ. ಓಹೋ, ಈ ಧನಸ್ಸು ಕೃಷ್ಣಾಜಿನ ಅಂತ ಭಾವಿಸ್ಬಿಟ್ನೋ ಈ ಬ್ರಾಹ್ಮಣ ಅಂತ ಒಬ್ಬ ಹೇಳಿದ್ರೆ, ಈ ಬ್ರಾಹ್ಮಣ ಎಲ್ಲಾದರೂ ಗೆದ್ದು ಬಿಟ್ರೆ ದ್ರೌಪದಿಯ ಸೌಭಾಗ್ಯವನ್ನ ಏನ್ರಿ ಹೇಳೋದು, ಆಹಾ ಅಂತ ಉದ್ಗಾರ ತೆಗೆದನಂತೆ. ನೀವೆಲ್ಲ ಏನಾದರೂ ಹೇಳಿ, ನನ್ನ ಸಾಹಸ ನೋಡಿದ ಮೇಲೆ ನೀವೇ ನಮ್ಮ ಪೈಕಿಯ ಬ್ರಾಹ್ಮಣ ಗೆದ್ದ ಅಂತ ಹೆಮ್ಮೆ ಪಡೆದೇ ಹೋದ್ರೆ ನೋಡಿ ಅಂತ ಹೇಳೋ ಹಾಗೆ ಅವರೆಲ್ಲರ ಕಡೆ ಕಣ್ಣು ಹಾಯಿಸಿ ಅರ್ಜುನ ಧನುವಿನ ಕಡೆ ನಡೆದ. ದ್ರೌಪದಿಯ ಸುತ್ತ ಇದ್ದ ಸಖಿಯರು ಸುಮ್ಮನಿರಬೇಕಲ್ಲ, ಅವರು ಮಾಡುವ ಪರಿಹಾಸ ನೋಡಿ. ಇಲ್ಲಿ ನೋಡ್ತಾಯಿ ಗಡ್ಡದ ಉಪಾಧ್ಯರನ್ನ, ಅಯ್ಯಯ್ಯಯ್ಯ ಇತ್ತನೂಡಂ ತಾಯೇ ಇತ್ತನೋಡಂ ತಾಯೇ ಹಾರುವರತ್ತನೋಡಂ ತಾಯೇ ಗಡದು ಬಾಧ್ಯರನು ನೋಡಂ ತಾಯೇ ತಾವೆತ್ತುವರು ಗಡಾಧನುವನು ಯಸುವರು ಗಡಾತಿಮಿಂಗಿಲನ ಹೊತ್ತುಗಳೆವರೆಲೇಸು ಬಳಿಕಿನ್ನುತ್ತಮರಲ ವಿಪ್ರರು ಬಳಿಕಿನ್ನುತ್ತಮರಲ ವಿಪ್ರರು ಏನೇ ಆಹಾ ಎತ್ತು ಬಿಡ್ತಾನಂತೆ ಅಂತ ಕೆಲವರು ಸ್ತ್ರೀಯರು ಪರಿಹಾಸ ಮಾಡಿದರೆ, ದ್ರೌಪದಿಯ ಪಕ್ಕದಲ್ಲಿದ್ದವರು, ನೋಡು ದ್ರೌಪದಿ, ಬ್ರಾಹ್ಮಣ ಆದರೇನಂತೆ ಅಜಾನುಬಾಹು ಮನ್ಮಥನನ್ನ ನಾಚಿಸುವ ಹಾಗಿದ್ದಾನೆ, ನೋಡು ಕಣ್ಣೆತ್ತಿ ನೋಡು ಅನ್ನೋಣ. ತಲೆಗುತ್ತಿನಾಚಿದಳು ಅಂಗುಟದೊಳಂಕುತ ಮಹೀತಳವಾ ದ್ರೌಪದಿ ನಾಚಿ ಲಜ್ಜೆಯಿಂದ ತಲೆ ತಗ್ಗಿಸಿ ಹೆಜ್ಜೆಯ ಹೆಬ್ಬರಳಿನಿಂದ ನೆಲವನ್ನ ಅಮುಕಿದಳಂತೆ. ನೆತ್ತಿಯ ಮೇಲೆ ಬೆವರಹನಿ ಕಾಣಿಸಿಕೊಂಡಂತೆ. ಮದನ, ಮನ್ಮಥ, ಕಂದರ್ಪ, ಬಾಪ್ಪ, ಬಾ ಬಾ ಅಂತ ಸ್ತ್ರೀಯರು ಸ್ವಾಗತಿಸಿದರಂತೆ. ಎಳವೋ ಮಟ್ಟಿಯ ಮದನ
ದರ್ಭೆಯ ತಿಲದ ಮನ್ಮಥ ಎಲವೋ ಮಟ್ಟಿಯ ಮದನ ದರ್ಭೆಯ ತಿಲದ ಮನ್ಮಥ ವಿಮಲ ಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ ನಳಿನ ಮುಖಿಯನು ವರಿಸುವ ನಳಿನ ಮುಖಿಯನು ವರಿಸುವ ನಿನಗಳವಡುವನು ಎಲೆಯಕ್ಕ ಕೇಳವು ನಿನಗಳವಡುವನು ಎಲೆಯಕ್ಕ ಕೇಳವು ತಲೆ ಬಿಡಿವೆವಾವು ನೋಡು ತಲೆ ಬಿಡಿವೆವಾವು ನೋಡು ಎಂದರು ನಗುತ್ತ ಚಪಲೆಯರು ಆಹಾ, ಸಂಗಾತಿಯ ಬಗೆಗೆ ಸ್ತ್ರೀಯರು ಆಡಿಕೊಳ್ಳುವ ಮಾತನ್ನ ಕೇಳುವುದೇ ಚೆನ್ನ. ಅಕ್ಕ ದ್ರೌಪದಿ, ನೋಡು ನಿನಗೆ ಸರಿಯಾಗಿದ್ದಾನೆ ಅಂತ ಕಾಣುತ್ತೆ, ನಿನ್ನ ಮನಸ್ಸಿಗೆ ಇಷ್ಟವಾಗಿದೆಯೋ ನೋಡು ಅಂತ ದ್ರೌಪದಿಗೆ ಹೇಳಿದರಂತೆ. ಜನಮೇಜಯ ಆ ಸಂದರ್ಭದಲ್ಲಿ ದೂರದಲ್ಲಿ ಅರ್ಜುನ ಎದ್ದು ನಡೆದು ಬರ್ತಿದ್ದುದನ್ನು ನೋಡಿದ ಕೃಷ್ಣ, ಅಣ್ಣ ಅಲ್ಲಿ ನೋಡು, ಅಲ್ಲಿ ಅವನೇ ನಮ್ಮ ಅತ್ತೆ ಕುಂತಿಯ 3ನೇ ಮಗ ಅರ್ಜುನ. ಹೌದು ಹೌದು, ಸಂದೇಹವೇ ಇಲ್ಲ ಅಂತ ಬಲರಾಮನಿಗೆ ಕೃಷ್ಣ, ಅದೇಹಲಾಯುಧ ನೋಡು ವಿಪ್ರಂಖದನಿ ಪಾರ್ಥನ ಬರವು ವಿಪ್ರಂಖದನಿ ಪಾರ್ಥನ ಬರವು ಮೇಘದ ಹೊದರುಗಳ ಹರಿದಶ್ವನಂತಿದೆ ವಿಪ್ರವೇಶದನಿ. ಆಹಾ ಆಹಾ, ಮೇಘಮಂಡಲದ ಮಧ್ಯದಿಂದ ಸೂರ್ಯ ಉದಯಿಸಿ ಬರುವ ಹಾಗೆಯೇ ಬರ್ತಾ ಇದ್ದಾನೆ. ಅಣ್ಣ ನೋಡು, ತಂದೆ ವಸುದೇವನಾಣೆ ಅಂತ ಹಾಗೆ ಹೇಳ್ದೆ, ಒಪ್ಪಿದೆಯಾ ಈಗ? ವಿದಿತವೇ ವಸುದೇವನಾಣೆಂದುದಕ್ಕೆ ತಪ್ಪದಲೈ ವಸುದೇವನಾಣೆ ಎಂದುದಕ್ಕೆ ತಪ್ಪದಲೈ ಸಭಾ ಮಧ್ಯದಲ್ಲಿ ಬರುತ್ತಿಪ್ಪಾತನು ಅರ್ಜುನನು ಸಭಾ ಮಧ್ಯದಲ್ಲಿ ಬರುತ್ತಿಪ್ಪಾತನರ್ಜುನನು ಎಂದನ ಸುರಾರಿ. ಅರ್ಜುನ ಇವನೇ ಅಂತ ಕೃಷ್ಣ ನಿರ್ಧರಿಸ್ತಾನೆ. ಅಲ್ಲಿ ನೆರೆದಿದ್ದ ಅಸಂಖ್ಯ ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಪಾಂಡವರನ್ನ ಗುರುತಿಸಿದವನು ಕೃಷ್ಣ ಒಬ್ಬನೇ. ಕೃಷ್ಣನ ಬುದ್ಧಿ ಸೂಕ್ಷ್ಮ ಎಷ್ಟು ಉನ್ನತ ಮಟ್ಟದಲ್ಲಿ ಇತ್ತು ಅನ್ನೋದಕ್ಕೆ ಇದು ಮಹತ್ವದ ಸಾಕ್ಷಿ. ಇವನೇ ಅರ್ಜುನ ಅಂತ ಅಣ್ಣ ಬಲರಾಮನಿಗೆ ಹೇಳಿ, ಅತ್ತೆಯ ಮಕ್ಕಳು ಇತರರನ್ನು ಶೀಘ್ರದಲ್ಲೇ ತೋರಿಸ್ತೇನೆ ಅಣ್ಣ, ತೋರಿಸ್ತೇನೆ ಅಂತ ಹೇಳ್ತಾ ಇದ್ದ ಹಾಗೆ ಧರ್ಮರಾಜ, ಭೀಮ, ನಕುಲ ಸಹದೇವರು ಇವರ ಕಡೆ ನೋಡ್ತಾ ಇದ್ದಾನೆ ಕೃಷ್ಣ. ಜನಪನೋ ಭೀಮಾದಿಗಳು ತಜ್ಜನನಿಯೋ ತಾವೆಲ್ಲ ಭೂಸುರಜನದ ಸಾಮೀಪ್ಯದನಿ ಸಭೆಯೊಳಗಿದ್ದರೆನೆ ಕೇಳ್ದು. ಇದು ಬಹಳ ಸ್ವಾರಸ್ಯವಾಗಿದೆ. ಇಲ್ಲಿ ನಿನಗೆ ಹೇಗೋ ಕೃಷ್ಣ ಹೀಗೆ ಇವ್ರನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯಿತು? ಇವರೊಬ್ಬರನ್ನೂ ನೀನು ನೋಡೇ ಇಲ್ಲ ಹಾಗೆ ಅಂತ ಬಲರಾಮ ಕೇಳಿದರೆ, ಅಪ್ಪ ಇವರು ಗುರುತನ್ನೆಲ್ಲ ತಿಳಿಸಿದ್ದ ಅಣ್ಣ ಅನ್ನತಾನೆ ಕೃಷ್ಣ. ನಿನಗಿದೆಂತವರರಿತವೋ ನಿನಗಿದೆಂತವರರಿತವು ಅರಗಿದ ಮನೆಗೆ ತಪ್ಪಿದರೆಂತೂ ಅರಗಿದ ಮನೆಗೆ ತಪ್ಪಿದರೆಂತೂ
ಶಿವ ಶಿವ ನೀನೆನಿತು ಮಾಯಾ ಸಿದ್ಧನೋ ನೀನೆನಿತು ಮಾಯಾ ಸಿದ್ಧನು ಎಂದನು ನಗುತ ಬಲರಾಮ. ಅತ್ತ ಬಲರಾಮಕೃಷ್ಣರು ಮಾತನಾಡ್ಕೊಳ್ತಿದ್ದಾಗ ಇತ್ತ ಹಲವು ವಿಧ ಮಾತನಾಡ್ತಾ ಇದ್ದದನ್ನ ಪ್ರೋತ್ಸಾಹ, ನಿರುತ್ಸಾಹ, ಪರಿಹಾಸ, ಮೆಚ್ಚುಗೆ ಮಾತುಗಳನ್ನು ಕೇಳುತ್ತಾ, ಕೇಳಿದರೂ ಕಿವಿಯ ಮೇಲೆ ಹಾಕಿಕೊಳ್ಳದ ಹಾಗೆ ಮುಗುಳು ನಗೆ ಬೀರುತ್ತಾ ನೇರವಾಗಿ ಧನು ಇದ್ದ ಸ್ಥಳಕ್ಕೆ ಸಿಂಹನಡೆಯಲ್ಲಿ ಬಂದ ಪಾರ್ಥ. ಅವನಿಪತಿ ಕೇಳಿತ್ತನು ಈ ಪಾರ್ಥಿವರ ಪರಿಹಾಸವನು. ಕಾಂತಾದಿವಕದಲ್ಲಿ ನಿಬ್ಬರದ ನುಡಿಗಳನ್ನು ಆ ಮಹೀಸುರರ ವಿವಿಧ ಕಟು ಮಧುರೋಕ್ತಿ ವಿನ್ಯಾಸವನ್ನು ಕೇಳುತ್ತ ಮುಗುಳು ನಗೆಯಲಿ ನವಮದ ದ್ವಿಪಗತಿಯ ಗರುವಾಯಿಯಲಿ ನಡೆತಂದ. ನೋಡುತ್ತಿದ್ದ ವೀರರು ಅರ್ಜುನ ನಡೆದು ಬರ್ತಾ ಇದ್ದದನ್ನು ನೋಡಿ ಇವನ ನಡೆ, ಮುಖಭಾವ ಏನಾದೀತೋ ತನ್ನ ಪ್ರಯತ್ನ ಅನ್ನೋ ಕಳವಳ ಕಿಂಚಿತ್ತೂ ಇಲ್ಲದ ಧೋರಣೆ, ಗೆದ್ದೇ ಗೆಲ್ಲುತ್ತೇನೆ ಅನ್ನೋ ಆತ್ಮವಿಶ್ವಾಸ, ದರ್ಪ, ಠೀವಿ, ಓಹೋ ಇವನು ವೀರನೇ ಸಂಶಯವಿಲ್ಲ ಅಂತ ಮಾತನಾಡ್ಕೊಂಡ್ರು. ನಡೆದು ಬರ್ತಾ ಇದ್ದಾಗ ಭೀಷ್ಮಾದಿಗಳಿಗೆ ಕಣ್ಣಿನಲ್ಲೇ ನಮಸ್ಕಾರ ಮಾಡ್ತಾನಂತೆ ಅರ್ಜುನ, ದೇವಾದಿಗಳಿಗೆ ವಂದಿಸ್ತಾನಂತೆ. ಬರುತ ಭೀಷ್ಮದ್ರೋಣ ಕೃಪರಿಂಗೆರಗಿದನು ಮನದೊಳಗೆ. ಭೀಷ್ಮದ್ರೋಣ ಕೃಪರಿಂಗೆರಗಿದನು ಮನದೊಳಗೆ. ಯಾದವರ ರಸಹಂತಿಯ ಹರಿಯನು ಅಭಿವಂದಿಸಿದನು ಅಕ್ಷಿಯಲಿ. ಸುರಪದಿಗೆ ಗುಹಗಣಪದಿಕ್ಪಾಲರಿಗೆ ರುದ್ರಾದಿತ್ಯ ವಸುಮುಖ್ಯರಿಗೆ ಮಣಿದನು. ಸುರಪತಿಗೆ ಗುಹಗಣಪದಿಕ್ಪಾಲರಿಗೆ ರುದ್ರಾದಿತ್ಯ ವಸುಮುಖ್ಯರಿಗೆ ಮಣಿದನು. ಬಂದನಗ್ಗದ ಚಾ